ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ, ಬಾರಿ ಬಳಲಿದೆ. ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ, ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ, ನಾ ಬಾರಿ ಬಳಲಿದೆ. ಬಾರೆ ಸತ್ಯ ಭಾಮಮಣಿಯೇ ತೋರೆ ನಿನ್ನ ಮುದ್ದು ಮಗವ, ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ, ನಾರಿ ವಿರಹ ಜ್ವಾಲೆಯಿಂದ ಬಾರಿ ಬಳಲಿದೆ, ಬಾರಿ ಬಳಲಿದೆ, ಬಾರಿ ಬಳಲಿದೆ. ಚಲುವೆ ಅತಿ ಚಲುವೆ 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 ನಾರಿಯರೊಳದಿ ಚಲುವೆ, ನಾರಿಯರೊಳದಿ ಚಲುವೆ, ನಾರಿಯರೊಳದಿ ಚಲುವೆ. ಮೂರು ದಿನಗಳಿಂದ ನಿನ್ನ, ಮೂರು ದಿನಗಳಿಂದ ನಿನ್ನ ಸೇರಿ ಸುಗಿಸದೀರ್ದು ರಸನಗಾರು ಗೊಂಡಿಗೆ, ಸೇರಿ ಸುಗಿಸದಿ ಗಾರು ಗುಂಡಿಗೆ, ಗಾರು ಗುಂಡಿಗೆ, ಗಾರು ಗುಂಡಿಗೆ. ನಾರಿಯೊಳದಿ ಚೆಲುವೆ ಸುಗುಣೆ ಮೂರು ದಿನಗಳಿಂದ ನಿನ್ನ
ಸೇರಿ ಸುಖಿಸದಿ ದುರಸನ ಗಾರುಗೊಂಡಿಗೆ ಗಾರುಗೊಂಡಿಗೆ ರಸನ ಗಾರುಗೊಂಡಿಗೆ ಬಾರೆ ಬಾಮ ಮಣಿಯ ದಿನಗಳಿಂದ ನಿನ್ನ ಗಾರುಗೊಂಡಿಗೆ ಸೇರಿ ಸೋಗಿಸದಿ ದುರಸನ ಗಾರುಗೊಂಡಿಗೆ ರಸನ ಗಾರುಗೊಂಡಿಗೆ ಗಾರುಗೊಂಡಿ ಗಾರುಗೊಂಡಿಗೆ ಬಾರೆ ಆ ಆ ಆ ದಾರಿಯರೊಳತಿ ಚೆಲುವೆ ಸುಗುಣೆ ಮೂರು ದಿನಗಳಿಂದ ನಿನ್ನ ಸೇರಿ ಸುಖಿಸದೀರ್ದು ರಸನ ರಸನಗಾರುಗೊಂಡಿಗೆ ರಸನಗಾರುಗೊಂಡಿಗೆ ಬಾರೆ 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 ಬಾಮಣಿ ಗಾರುಗೊಂಡಿದೆ ಬಾರೆ 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 ಸತ್ಯ ಮಾಮ ಮಣಿಯೇ ದೋರೆ ಮದು ಮಗವ ಬಾರೆ ಭಾಮ ಏನು ನಿನ್ನನ್ನು ನೋಡಬೇಕೆನ್ನುವಂತ ಆಸೆಯಿಂದಲಾಗಿ ಓಡೋಡಿ ಓಡೋಡಿ ನಿನ್ನ ಮನೆಯ ಬಾಗಿಲಿನವರೆಗಾಗಿ ಬಂದವ ನಾನು. ನಿಜವಾಗಿ ಹೇಳು, ನನ್ನ ಹೆಂಡತಿ ಸತ್ಯಭಾಮ ಅಂತ ಹೇಳಿದ್ರೆ ಪ್ರಪಂಚದಲ್ಲಿರುವಂತ ಪ್ರತಿಯೊಂದು ಹೆಣ್ಣಿಗೂ ಆದರ್ಶ. ಕಾರಣ ಏನು ಗೊತ್ತಾ? ಏನು? ಮನೆ ಬಾಗಿಲಿಗೆ ಬಂದಿರುವಂತ ಗಂಡನನ್ನು ನೋಡಿದ ಮರುಗಳಿಗೆ ಹರಬಾಹಿಯಿಂದ ಕರೆತಂದು ಪಾದ ಪೂಜೆಯನ್ನ ಮಾಡಿ ನನ್ನನ್ನು ಅಪ್ಪಿ ನನ್ನನ್ನು ಮುದ್ದಾಡಿ ಬಿಸಿ ಬಿಸಿಯಾದಂತ ಅಡುಗೆಯನ್ನು ಸಿದ್ಧಪಡಿಸಿ ಒಂದೊಂದೇ ಕೈ ತುತ್ತನ್ನು ನನಗೆ ನೀಡುತ್ತಾ ಊಟವಾದ ನಂತರ ವಿಶೇಷವಾದಂತ ರಸಭರಿತವಾದಂತ ವೀಳ್ಯವನ್ನು ಕೊಟ್ಟು ನನಗೆ ಗಾಳಿಯನ್ನ ಬೀಸಿ ಹಾಯಾಗಿ ಮಲಗುವರೆ ನನ್ನ ಪಾದ ಸೇವೆಯನ್ನ ಮಾಡುತ್ತಾ ನನಗೆ ನಿದ್ದೆ ಬಂದಾದ ಮೇಲೆ ಮಲಗುವವಳು ಯಾರು? ನನ್ನ ಮಡದಿ ಸತ್ಯಭಾಮೆ.
ಪ್ರಪಂಚಕ್ಕೆ ನೀನೊಬ್ಬಳು ಆದರ್ಶ. ಹೆಣ್ಣಾದವಳು ಹೇಗಿರಬೇಕೆನ್ನುವುದನ್ನು ತೋರಿಸಿಕೊಟ್ಟವಳು ನೀನು. ಇವತ್ತಿನ ದಿವಸ ಗಂಡ ಮನೆಗಾಗಿ ಬಂದೆ. ಬಹುಶಃ ನನಗೆ ಗೊತ್ತಿರ್ಲಿಕ್ಕಿಲ್ಲ, ಏನು ಹೊತ್ತಲದ ಹೊತ್ತಿನಲ್ಲಿ ನಾನು ಬಂದ ಕಾರಣದಿಂದಲಾಗಿ ನೀನು ಸಿಟ್ಟು ಮಾಡಿಕೊಂಡಿರಬಹುದು. ಭಾಮೆ, ಏನು ಏನೇ ಇರಲಿ, ಗಂಡ ಹೆಂಡಿರ ಸಂಬಂಧ ಹಾಗೆ ಅಲ್ವಾ? ಹೇಗೆ? ಗಂಡ ಹೆಂಡಿರ ಜಗಳ ಉಂಡು ಮಲಗುವವರೆಗೆ ಹಾ ಅಲ್ವಾ? ಅಲ್ಲಿವರೆಗೆ ಮಾತ್ರ ಸೀಮಿತ. ಈಗ ಮನೆಗೆ ಬಂದಿದ್ದೇನೆ, ಈ ಸಿಟ್ಟನ್ನೆಲ್ಲ ಒಮ್ಮೆ ತೆಗೆದು ಬದಿಗಿರಿಸಿ. ಮತ್ತೆ ನನ್ನ ಹೆಂಡತಿ ಬಾಮೆಗೆ ಸಿಟ್ಟಲ್ಲ, ಶೋಭೆಯೇ ಅಲ್ಲ. ಮತ್ತೆ ಅಲ್ಲ, ಸಿಟ್ಟು ಬಂದ್ರು ಒಂದ್ ಜಾತಿ ಚಂದ್ವೇ ನೀನು ಚಂದ್ವೆ ಅಲ್ವಾ? ಹಾಗಂತ ನಿನ್ನನ್ನು ನೋಡ್ಬೇಕು, ನಿನ್ನಲ್ಲಿ ಮಾತಾಡ್ಬೇಕು. 3 ದಿವಸದಿಂದ ಎಷ್ಟು ದಿವಸ? 3 ದಿವಸದಿಂದ 3 ದಿವಸದಿಂದ ನಿನ್ನ ನೋಡ್ಬೇಕು, ನಿನ್ನಲ್ಲಿ ಮಾತಾಡ್ಬೇಕನ್ನುವ ಹಾಗೆ ಹಂಬಲ ಹೊತ್ತವ. ನಾ ಮೊದ್ಲಿದ್ದಾಗಿಲ್ವೇ? ಇಲ್ಲಪ್ಪ, ನೀವು ಇಟ್ಲೆ ಬದಲಾಗಿದ್ದೀರಿ. ಇತ್ತೀಚೆಗೆ ಸಮಸ್ಯೆ ಸುರಿಯನ್ನು ಹೊತ್ತು ತರುವವರು ಎಷ್ಟು ಮಂದಿಯೇ? ಹೌದಾ? ಹೌದಪ್ಪ, ಹೌದಾ? ನಾನು ಇವತ್ತು ಹೇಗಾದ್ರೂ ಮಾಡಿ ಮನೆಗೆ ಹೋಗ್ಬೇಕು, ಬಾಮೆ ನೋಡ್ಬೇಕು ಅಂತ ಹೊರಟು ನಿಂತದ್ದು ತಡ. ಕೃಷ್ಣ, ಇದೊಂದು ಸಮಸ್ಯೆ ಉಂಟು ಅಂತ ಹೇಳು. ಆ ಸಮಸ್ಯೆಗೆ ಪರಿಹಾರ ಹೇಳಿ ಆಯ್ತು, ಮುಗೀತಲ್ಲ, ಇನ್ನಾದ್ರೂ ಮನೆಗೆ ಹೋಗುವಂತ ನೋಡಿದ್ರೆ ಮತ್ತೆ ಒಂದು ಕೃಷ್ಣ ಈಗೊಂದು ಆಗೋಯ್ತು ಅಂತ ಪಾಪ ಅವರಿಗೆಲ್ಲ ಪರಿಹಾರ ಹೇಳ್ತಾ ಎಲ್ಲಿಯಾದ್ರೂ ಹೇಳ್ದೆ ನಾನು ನೇರ ನಿನ್ನ ಮನೆಗೆ ಬಂದೆ ಅಂತ ನಾಳೆ ದಿವಸ ಏನಾಗ್ತದೆ? ನನ್ನ ಕುರಿತಾಗಿ ಬಿಡು, ಏನಾದ್ರೂ ಹೇಳಿಕೊಂಡು ಹೋಗ್ಲಿ. ಹೌದು, ಕೃಷ್ಣ ಬಾಮ ಕೃಷ್ಣ ಹೌದು ಹೀಗೆ ಮಾಡಿಬಿಟ್ಟ, ಸತ್ಯಭಾಮೆ ಗಂಡ. ಹೌದು, ಹೀಗೆ. ನಾನು ಇದೊಂದು ಹೇಳಿದ್ರೆ ಇಂಥ ಕೆಲಸ ಮಾಡ್ಕೊಡ್ಲಿಲ್ಲ. ನನ್ನ ಬಗ್ಗೆ ಯಾರು ಏನೋ ಹೇಳ್ಕೊಂಡ್ರು ನನಗೆ ಚಿಂತೆ ಇಲ್ಲ. ಇಲ್ಲ, ನಿನ್ನ ಕುರಿತಾಗ ಒಂದು ಮಾತಾಡಬಾರ್ದು, ನನ್ನ ಮನಸ್ಸಿಗೆ ನೋವಾಗ್ತದೆ ಪಾಪ. ಅದಕ್ಕಾಗಿ ಅವರಿಗೆಲ್ಲ ಬಾಯಿಯನ್ನು ಮುಚ್ಚಿಸಿ ಅವರಿಗೆ ಬಂದಿರುವಂತ ಸಮಸ್ಯೆಯನ್ನ ಪರಿಹಾರವನ್ನ ಹೇಳಿ ಶೀಘ್ರವಾಗಿ ನಿನ್ನನ್ನು ಕಾಣಬೇಕು ಅಂತ ಆಲೋಚನೆ ಮಾಡುವವರೆಗೆ ಮತ್ತೊಬ್ಬ ಸಮಸ್ಯೆ ತರುವುದೇ. ಎಲ್ಲ ನೋಡ್ಲಿ, ನಾನು ಯಾವ ಸಮಸ್ಯೆ ಪರಿಹಾರ ಹೇಳ್ತಾ ಇದ್ರು ಯಾರನ್ನ ಕಂಡ್ರು ನಿನ್ ಕಂಡಾಗೆ ಆಗುದು. ಹೌದಾ? ಹೌದಪ್ಪ. ಯಾವ ಕಂಬದಲ್ಲಿ ನೋಡಿದ್ರು ನೀನೆ, ಹೌದು. ಈ ಕಂಬದಲ್ಲಿ ನೋಡಿದ್ರು ಬಾಮೆ, ಈ ಕಂಬದಲ್ಲಿ ನೋಡಿದ್ರು ಬಾಮೆ. ಹೌದು. ಅಂದ್ರೆ ನನ್ನ ಮೈಯೆಲ್ಲ ಕಣ್ಣಾಗಿಸಿಕೊಂಡು ನಿನ್ನನ್ನು ಕಾಣಬೇಕು, ನಿನ್ನೊಡನೆ ಮಾತಾಡಬೇಕೆನ್ನುವ ಹಾಗೆ ಆಸೆ ಪಟ್ಟು ಓಡೋಡಿ ಬಂದವ ನಾನು. ಹೌದು, ಯಾವ ಹೆಂಗಸರು ಕಂಡ್ರು ಬಾಮೆ ಕಂಡ್ರೆ ಹಾಗೆ ಆಗ್ತದೆ ನಿಮಗೆ. ಅಂದ್ರೆ ಹಾಗಲ್ಲ, ಅಂದ್ರೆ ನಿನ್ನನ್ನು ಮನಸ್ಸಿನಲ್ಲಿ ಅಷ್ಟು ನಾನು ಅಚ್ಚೊತ್ತಿಕೊಂಡವ. ಹೌದೌದು. ಅದಕ್ಕಾಗಿ ಅಚ್ಚುತನಿಗೆ ನೀನೇ ಆದೀತು ಎನ್ನುವ ಸಲುವಾಗಿ ಇವತ್ತು ಓಡೋಡಿ ಬಂದಿದ್ದೇನೆ. ವಿಳಂಬಿಸದೆ ಆದಷ್ಟು ಬೇಗ ನನ್ನನ್ನು ಒಳ ಕರೆಸ್ಕೊಳ್ತೀಯ? ನಂಬಿಕೊಂಡು ಬದುಕ್ತಾ ಇರುವುದಕ್ಕೆ ಸತ್ಯಭಾಮಿಗೆ ಬುದ್ಧಿ ಇಲ್ಲ ಅಂತ ತಿಳ್ಕೊಂಡ್ರ ನೀವು? ಹಾಗೆ ಹೇಳ್ದವ ಯಾರವ? ಹೇಳುದು ಸುಳ್ಳಿ ಅಷ್ಟದು. ಇಲ್ಲಿವರೆಗೆ ನಿಮ್ಮನ್ನು ನಂಬಿಕೊಂಡಿದ್ದೆ, ನೀವು ಒಳ್ಳೆಯವರು ಅಂತ ತಿಳ್ಕೊಂಡಿದ್ದೆ. ಇನ್ನು ಮುಂದೆ ಹಾಗಲ್ಲ, ನೀವು ಎಂತವ್ರೇನು ಮುಟ್ಬೇಡಿ ನೀವು. ಇಲ್ಲಿವರೆಗೆ ಆಯ್ತು, ನಿಮಗೆ ಸಲಿಗೆ ಕೊಟ್ಟಿದ್ದಿಲ್ಲ, ನನ್ನ ದೌರ್ಬಲ್ಯ ಅಂತ ನೀವು ಭಾವಿಸಿಕೊಳ್ತಾ ಇದ್ದೀನಿ ಅಂತ ಈಗ ಗೊತ್ತಾಯ್ತು ನನಗೆ. ಚಂದ ಅಂತೆ, ಚಂದ, ಒಳ್ಳೆಯವಳಂತೆ. ಏನಂದ್ರೆ ನೀವು ಉಳಿದವರ ಸಮಸ್ಯೆ ಪರಿಹಾರ ಮಾಡುವುದಕ್ಕೆ ಬೇಕಾಗಿ 3 ದಿವಸಗಳಿಂದ 3 ದಿವಸ ತಿರುಗಾಟ. ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ರ? ನಾನು ಜನ ಇಟ್ಟಿದ್ದೇನೆ. ನನ್ನ ಗಂಡ ಕೃಷ್ಣ ಎಲ್ಲ ಹೋದ್ರು, ಏನ್ ಮಾಡ್ತಾ ಇದ್ದಾರೆ ಎನ್ನುವುದನ್ನು ತಿಳಿಯುವುದಕ್ಕೆ. ಕಣ್ಗವರು? ಹೌದು. ನಾ ಎಲ್ಲೋದ್ರು ನಾನು ಹಿಂದೊಬ್ರು ಬರ್ತಿದ್ರಪ್ಪ. ನೀ ಕಳ್ಸತ್ತೆಯ? ಹೌದು, ನಾನೇ ಕಳಿಸಿದ್ದು. 3 ದಿವಸಗಳಿಂದ ರುಕ್ಮಿಣಿ ಮನೆಯಲ್ಲಿ ಅವಳ ಜೊತೆ ಚಕ್ಕಂದ ಆಡ್ತಾ ಇದ್ರಂತೆ. ಮತ್ತೆ ಇಲ್ಲಿ ಬಂದು ಸುಳ್ಳು ಹೇಳ್ತೀರಲ್ಲ ನೀವು. ಯಾರು ಹೇಳಿದ್ರಿ ನಿಂಗೆ? ನನ್ನ ಸಖಿ ಒಬ್ಬಳು ಬಂದು ಹೇಳಿದಾಳು. ಉಳ್ತಾಯ ಹೊಟ್ಟೆ ಕಿಚ್ಚು ಅವಳಿಗೆ. ಹೌದೌದು. ಅಂದ್ರೆ ನಮ್ಮಿಬ್ರು ಒಳ್ಳೆ ರೀತಿ ಸಂಸಾರ ನೋಡ್ಕೊಂಡು ಅವಳಿಗೆ ಇರ್ಲಿಕ್ಕೆ ಆಗುದಿಲ್ಲ, ಅವಳು ಗಂಡ ಬಿಟ್ಟು ಬಂದವಳು. ಹೌದೌದು. ಉಳಿದವರಿಗೆಲ್ಲ ಹೊಟ್ಟೆ ಕಿಚ್ಚು. ಹೌದೇ? ನೀವು 3 ದಿವಸದಿಂದ ರುಕ್ಮಿಣಿ ಮನೆಯಲ್ಲಿ ಇದ್ದದಲ್ವಾ? ಇಲ್ವೇ ಬಾಮೆ, ನನ್ನ ಸಲಿಗೆ ಮಾಡೋದು ಬೇಡ ನೀವು, ಗೊತ್ತಾಯ್ತಾ? ಈ ಸತ್ಯಭಾಮ ಮಂದಿರದ ಬಾಗಿಲು ನಿಮಗೆ ಮುಚ್ಚೋಗಿದೆ. ಸತ್ಯಭಾಮ ಹೃದಯದ ಮಂದಿರದ ಬಾಗಿಲೇ ತೆರೆದುಕೊಂಡಿಲ್ಲ, ಮುಚ್ಚೋಗಿದೆ. ಇನ್ನು ಮೇಲೆ ಕೃಷ್ಣನನ್ನು ಪ್ರೀತಿಸುವ ಮಾತೇ ಇಲ್ಲ. ನಿಮ್ಮ ಮೇಲೆ ಪ್ರೀತಿ ಇಲ್ಲ, ನಿಮ್ಮ ಮೇಲೆ ಗೌರವ ಇಲ್ಲ. ಇಲ್ಲಿವರೆಗೆ ಪೂಜೆ ಮಾಡಿದ್ದಾಯಿತು. ಇಲ್ಲಪ್ಪ, ಇನ್ನೂ ಸಾಧ್ಯ ಇಲ್ಲ. ಹಾಗಾಗಿ ಒಂದು ಕೆಲಸ ಮಾಡಿ, ಈ ಕ್ಷಣದಿಂದ ಸತ್ಯಭಾಮ ಮಂದಿರದ ಇರುವಿಕೆಯನ್ನು ಬಿಟ್ಟು ಕೂಡಲೇ ಈಗಿಂದೀಗ ಹೋಗಿ ರುಕ್ಮಿಣಿ ಮನೆಗೆ ಹೋಗಿ. ಅವಳೇ ಚಂದ ನಿಮ್ಗೆ, ಅವಳೇ ಸರಿ ನಿಮ್ಗೆ. ಇಲ್ಲ, ನೀನೇ ನನಗೆ ಆದೀತು, ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಇಲ್ಲ ಅಂತ ನಾನು ಪ್ರಪಂಚಕ್ಕೆ ಸಾದರಪಡಿಸಿದವ ಅಲ್ವೇನೆ? ಹೇಗೆ ಅದು? ಯಾವಾಗ? ನನಗಾಗಿ ಏನು ಮಾಡಿದೀರಿ? 1-2 ಪ್ರಕರಣವ, ಬೇರೆ ಬೇಡ. ಇನ್ನೊಂದು ಸಂದರ್ಭದಲ್ಲಿ ನರಕಾಸುರವಧೆ ಪ್ರಕರಣ ನೆನಪು ಮಾಡಿಕೊ. ದೇವಲೋಕಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದು. ಆ ಸಂದರ್ಭಕ್ಕೆ ಸ್ವಾಮಿ ನಾನು ಬರ್ತೇನೆ ಅಂತ ನೀ ಹಠ ಹಿಡಿದೆ. ಬೇಡ, ನೀವು ದೂರ ನಿಂತ್ಕೊಂಡು ಹೇಳಿದ್ರೆ ನನಗೆ ಗೊತ್ತಾಗ್ತದೆ. ನಂಗೆ ಕೆಲವೊಂದು ಶಬ್ದ ಆಡ್ಬೇಕಿದ್ರೆ
ಮೈ ಮುಟ್ತಾ ಇದ್ರೆ ಶಬ್ದ. ಹೌದೌದು, ಯಾವ ಊರಿಗೆ ಹೋದ್ರು ಹೆಂಗಸ್ರೆ ಮೈ ಮುಟ್ಟೇ ಮಾತನಾಡಿಸೋದಿಲ್ಲ. ಹಾಗಾಗಿ ಯಾವ ಊರಿಗೆ ಹೋಗ್ಲಿ ಒಂದು ಹೆಣ್ಣನ್ನು ತಗೊಂಡೇ ಬಂದ್ರು, ಅವಳಿಗೊಂದು ಮನೆ ಕಟ್ಟಿದ್ರು. ಹಾಗಾಗಿ ಇಷ್ಟೆಲ್ಲ ಆಗಿದ್ದು ನಮ್ಮೂರಲ್ಲಿ. ಅಲ್ಲ ಅಣ್ಣ, ಅದು ಪ್ರತ್ಯೇಕ ಒಂದು ಕೇರಿಯನ್ನೇ ಮಾಡ್ಕೊಟ್ಟಿದ್ದಾರೆ. ಹೌದೌದು, ಅನುಕೂಲಕ್ಕಿರ್ಲಿ. ಹೌದೌದು, ಹಾಗಲ್ಲ. ಆವತ್ತಿನ ದಿವಸ ಹೋಗುವಂತ ಸಂದರ್ಭ ನಾನು ಬರ್ತೇನೆ ಅಂತ ಹಠ ಹಿಡಿದ್ಯಾ. ಹೌದು. ನರಕಾಸುರನನ್ನ ಕೊಂದ ಬಳಿಕ ಸುವಸ್ತುಗಳೊಂದಿಗೆ ದೇವಲೋಕವನ್ನು ನಾವು ಸೇರಿದವರು. ದೇವಲೋಕದಲ್ಲಿ ಸನ್ಮಾನನೆಲ್ಲ ಪೂರೈಸಿದ ಬಳಿಕ ನಂದನವನ ನೋಡಬೇಕು ಅಂತ ನೀ ಹಠ ಹಿಡಿದೆ. ಹೌದು. ನಿನ್ನನ್ನು ಕೂಡಿಕೊಂಡು ನಾನು ನಂದನವನಕ್ಕೆ ಹೋದೆ. ಹೌದು. ಅಲ್ಲಿ ತಿರುಗಾಡ್ತಾ ಇರುವಂತ ಸಂದರ್ಭ ನಿನ್ನ ಕಣ್ಣಲ್ಲಿ ಒಂದು ಹೂವು. ಕಣ್ಣಲ್ಲಿ ಹೂವು? ಹಾಗೆ ಕಣ್ಣಲ್ಲಿ ಹೂವು? ನಿನ್ನ ಕಣ್ಣಿನ ದೃಷ್ಟಿಗೆ ಒಂದು ಹೂವು ಕಂಡಿತು. ಪಾರಿಜಾತ ಹೌದು ಬೇಕು ಅಂತ ಹಠ ಹಿಡಿತೇನೆ. ಹೌದು. ನೀನು ಹಠ ಹಿಡಿದ ಮರುಗಳಿಗೆ ಹೂ ಎಂತದ್ದೇ ಗಿಡ ಸಮೇತವಾಗಿ ತಂದು ನಿನ್ನ ಮನೆ ಅಂಗಳದ ತುದಿಯಲ್ಲಿ ನಾನು ನಡಿಲಿಲ್ವಾ? ಎಂತದ್ದು ನೀವು ನೆಟ್ಟಿದ್ದು? ಮತ್ತೆ ಸುಳ್ಳು ಸುಳ್ಳು ಕಥೆ ಹೇಳ್ಬೇಡಿ. ಎಲ್ಲ ನಂಬ್ಕೊಳ್ತೇನೆ ಅಂತ ಹೇಳಿ ತಿಳಿಯುದು ಬೇಡ. ಯಾವುದು ಪಾರಿಜಾತ ವೃಕ್ಷವನ್ನು ಕಂಡಿದ್ದೌದು, ಹೌದು. ಬೇಕು ಅಂತ ಹಠ ಮಾಡಿದ್ದೌದು. ಹೌದು. ನೀವು ಅವಾಗ ಹೇಳಿದ್ರಿ ಸತ್ಯಭಾಮೆ ಬೇಡ, ಅದು ದೇವಲೋಕದ್ದು, ಅದನ್ನೆಲ್ಲ ಮುಟ್ಟಬಾರ್ದು, ಅದನ್ನೆಲ್ಲ ಕೊಯ್ಬಾರ್ದು ಅಂತ. ಮತ್ತೆ ಸುವಸ್ತು ತಗೊಂಡು ಹೋಗಿದ್ದಾನೆ ಅಂತ ನಾವು ಹೊಡೆದಾಟಕ್ಕೆ ಹೋದದ್ದಲ್ವಾ? ಹೌದು. ಮತ್ತೆ ನಾವು ತಗೊಂಡು ಆವಾಗ ನಾನು ಬಿಡುದಿಲ್ಲ, ತಗೊಂಡು ಹೋಗ್ತೇನೆ ಅಂತ ಹೇಳಿ ಕೈ ಹಾಕಿ ಕಿತ್ತೆ. ಹೌದು. ದೇವತೆಗಳೆಲ್ಲ ಬಂದ್ರು. ಹೌದು. ಹೊಡೆದಾಟಕ್ಕೆ ಹೋಗಿ ಹೋಗಿ ಅಂತ ಹೇಳಿದ್ರೆ ಒಯ್ತುಕೊಳ್ಳುವುದಕ್ಕೆ ಹೊರಟ್ರಿ. ಗಂಡಸ್ರ ನೀವು ಅಂತ ಛೇಡಿಸಿದೆ. ಆವಾಗ ಯುದ್ಧಕ್ಕೆ ಹೋದ್ರಿ, ಕೈ ಸೋತು ಕುಳಿತುಕೊಂಡ್ರಿ. ನಾನೇ ಧನುರ್ಬಾಣವನ್ನು ಹಿಡಿದು ದೇವತೆಗಳನ್ನು ಸೋಲಿಸಿ ಪಾರಿಜಾತ ವೃಕ್ಷ ತಂದು ನೆಟ್ಕೊಂಡಿದ್ದು ನಾನು. ಯಾಕೆ ಹಾಗೆ ಮಾಡಿದೆವು? ಯಾಕೆ? ನಾ ಸೋತಂತ ನಟಿಸಿದ್ದು, ಸೋತದ್ದಲ್ಲ. ನಾನು ನನ್ನ ಹೆಂಡತಿ ಬುದ್ಧಿವಂತೆ ಅಷ್ಟೇ ಅಲ್ಲ, ಸೌಂದರ್ಯವತಿ ಅಷ್ಟೇ ಅಲ್ಲ, ಸಾಮರ್ಥ್ಯದಲ್ಲೂ ಏನು ಕಡಿಮೆ ಇಲ್ಲ, ದೇವತೆಗಳನ್ನೇ ಸೋಲಿಸಿದ್ದಾರೆ ಎನ್ನುವುದು ಪ್ರಪಂಚಕ್ಕೆ ತಿಳಿಬೇಕಿತ್ತಲ್ಲ. ಅದಕ್ಕಾಗಿ ಒಂದು ನಾಟಕ ಮಾಡಿಬಿಟ್ಟೆ. ಹೆಂಡತಿ ದೊಡ್ಡ ಮಾಡುವ ಅಂತ ಹೇಳಿ ನೀವು ಸೋತ್ರಿ. ಅದು ಎಂತ ಬುದ್ಧಿವಂತರು ಹಾಗೆ ಎಂತದೇ ಇದ್ರು ಈಗ ತಂದು ನಿನ್ನ ಮನೆ ಅಂಗಳದ ತುದಿಯಲ್ಲಿ ನಡೆಸ ಸುಳ್ಳ. ಅದಕ್ಕೆ ನಾ ನೀರು ಹಾಕದೆಷ್ಟು, ನೀ ಗೊಬ್ಬರ ಹಾಕದೆಷ್ಟು? ಒಂದ್ ದಿವಸ ನೀರು ಹಾಕಿಲ್ಲ ನೀವು. ಸುಮ್ಮನೆ ಎಲ್ಲ ನಾವೇನು ಮನೆ ಬಂದಾಗಲೇ ಹಿಡ್ಕತಿರ್ತಿದ್ದೀರ. ಹಿಡ್ಕತಿರ್ಬೋದು, ನೀವು ಹಿಡ್ಕತಿರ್ಬೋದೇ ಬೇರೆ. ಅಷ್ಟು ನೀರ ನೋಡಿ, ಈಗ ಬೆಳೆದ್ ಎಷ್ಟು ದೊಡ್ಡ ಆಗಿ ನಿಂತಿದೆ. ಅದ್ರ ಕತೆ ಬಿಡು. ನಾನು ಎಲ್ಲವೂ ಮಾಡಿದ್ದು ನಿನಗಾಗಿ. ಈಗ ನಂಗೆ ಸಮಸ್ಯೆ ಏನಾಗಿದೆ ಗೊತ್ತಾ? ಏನಾಗಿದೆ? ಸ್ಮರಣ ಬಾಧೆ, ಮನ್ಮಥನ ಬಾಧಿಯ. ಅವನ ಪಂಚಪುಷ್ಪ ಶರಕ್ಕೆ ಸೋತವನ. ಅದಕ್ಕಾಗಿ ನನ್ನನ್ನ ಪ್ರೀತಿಯಿಂದ ಅಪ್ಪಿ ಮುದ್ದಾಡುವುದಕ್ಕೆ ಮನ. ಸ್ವಾಮಿ ಇಲ್ಲಿ ನೋಡಿ, ಆ ಮನ್ಮಥ ಯಾಕೆ ಬಾಣ ಬಿಟ್ಟ ನಿಮ್ಗೆ ಗೊತ್ತಾ? ಯಾಕೆ? ಅವ ಹೇಳಿ ಕೇಳಿ ಯಾರ ಮಗ? ರುಕ್ಮಿಣಿಯ ಮಗ. ಕೃಷ್ಣ ಅಪ್ಪ ತಾನ್ ತಾಯಿಯ ಜೊತೆಗೆ ಇದ್ದಾನೆ ಅಂತೇಳಿ ತಿಳ್ಕೊಂಡು ಬಾಣ ಬಿಟ್ಟ. ಅವ ಬಾಣ ಬಿಡುವ ಹೊತ್ತಿಗೆ ನೀವು ಮನೆ ಬಿಟ್ರಿ. ಹಾಗಾಗಿ ಈ ಗುರಿ ಆಗ್ತಾ ಇದೆ. ನೀವು ಒಂದು ಕೆಲಸ ಮಾಡಿ, ಕೂಡ್ಲೆ ರುಕ್ಮಿಣಿ ಮನೆಗೆ ಹೋದ್ರೆ ಅಲ್ಲಿ ಬೇಕಾದ್ದೆಲ್ಲ ಸಿಗ್ತದೆ. ಅವ್ನು ಬಾಣ ಬಿಟ್ಟದ ಯಾಕೆ ಗೊತ್ತಾ? ಯಾಕೆ? ಅವ್ನು ಚಿಕ್ಕಮ್ಮನ ಮನೆಗೆ ಹೋಗ್ಲಿ ಅಂತ ಬಿಟ್ಟ. ಅವನಲ್ಲಿ ಬಾಣ ಬಿಟ್ಟಾಗೆ ನಾವು ಆಟದ್ದು. ನಿಮ್ಮ ಆಟ ಇಲ್ಲಿ ನಡೆಯುವುದಿಲ್ಲ, ನನಗೆ ನೀವು ಬೇಡ. ನನ್ನ ಹೆಂಡತಿ ಯಾವತ್ತಿದ್ರು ಹುಸಿ ಮುನಿಸು. ನಿಮ್ಮ ಮುಖ ನೋಡಿ ಏನೇ ಇದ್ರು ಇವತ್ತು ಸ್ವಲ್ಪ ಹೇಳಿ ಮೇಲೆ ಎಂದೆ ಹೇಳಿ. ನಮ್ಮನೆ ಮಂಚದ ಮೇಲೆ ನೀವು ಕುಳಿತುಕೊಳ್ಳಿಕ್ಕಿಲ್ಲ. ಯಾರೇ ಅದು ಸಖಿ, ಆ ಮಂಚ ತಗೊಂಡು ಆಚೆ ಹಾಕಿ. ಏನಿರ್ತೀರಿ ನಮ್ಮ ಮನೆಯಲ್ಲಿ? ಒಂದು ಕ್ಷಣ ಇಲ್ಲಿ ನಿಲ್ಲ ಕೂಡದು, ಗೊತ್ತಾಯ್ತಾ? ಅದು ಗಂಡ ಅಂತ ಹೇಳಿದ್ರೆ ಹೇಗಿರ್ಬೇಕು ಸ್ವಾಮಿ? ಹೆಂಡತಿ ಹೇಳ್ದಾಗ ಕೇಳಬೇಕು, ಹೆಂಡತಿಗೊಂದು ಆಸೆ ಆಕಾಂಕ್ಷೆ ಇದೆ ಅಂತ ತಿಳ್ಕೊಳ್ಬೇಕು, ಅದನ್ನು ಈಡೇರಿಸುವುದಕ್ಕೆ ಮುಂದಾಗಬೇಕು. ಆ ಯಾವ ಗುಣವೂ ನಿಮ್ಮಲ್ಲಿ ಇಲ್ಲದೆ ಇರುವುದರಿಂದ, ರುಕ್ಮಿಣಿಯನ್ನೇ ಅತಿಯಾಗಿ ಪ್ರೀತಿಸುವುದರಿಂದ ರುಕ್ಮಿಣಿಯೇ ಸರಿ ನಿಮಗೆ. ನೀವು ರುಕ್ಮಿಣಿಯ ಮನೆಗೆ ಹೋಗ್ಬೇಕು. ಹೋಗಿಲ್ಲ, ಹೋಗಿ ಎಂದೆ ಮೊದಲು ಹೋಗಿ ಎಂದೆ, ಗೊತ್ತಾಯ್ತಾ? ಇಲ್ಲ ಅಂತ ಆದ್ರೆ ಇನ್ನು ಮೇಲೆ ಸತ್ರಾರ್ಜಿತನ ಮಗಳಾಗಿ ಮಾತನಾಡಬೇಕಾಗ್ತದೆ. ಹೋಗ್ತೀರಾ ಇಲ್ಲ? ಅಲ್ಲ, ಹೋಗ್ಲಿಕ್ಕೆ ಬರ್ಲಿಲ್ವೇ? ಹೋಗ್ತೀರಾ ಇಲ್ಲ? ಹೋಗ್ಲಿಕ್ಕೆ ಬರ್ಲಿಲ್ಲ. ಹೋಗುದಿಲ್ಲ. ಬಾಗಿಲು ಹಾಕಿದ್ದೇನೆ, ಇನ್ನು ಒಳಗೆ ಬರುವ ಹಾಗಿಲ್ಲ. ನೀವು ಮಾತಾಡುವುದಿಲ್ಲ, ಹೋಗ್ಬೇಕಿಲ್ಲಿಂದ. ಇನ್ನು ಮೇಲೆ ಸತ್ಯಭಾಮ ಮಂದಿರಕ್ಕೆ ಬರ್ತೀರಿ ಅಂತಾದ್ರೆ ಬುದ್ಧಿ ಕಳೆದುಕೊಂಡು ಒಳ್ಳೆ ಗಂಡ ಆಗಿ, ಸತ್ಯಭಾಮೆಯನ್ನು ಪ್ರೀತಿಸುವ ಗಂಡ ಆಗಿ ಬಂದ್ರೆ ಒಳ್ಳೆಯದು. ಇಲ್ಲ ಅಂತ ಆದ್ರೆ ನನಗೆ ನಿಮ್ಮ ಅಗತ್ಯ ಇಲ್ಲ. ನನ್ನಲ್ಲಿ ಸಿರಿವಂತಿಕೆ ಇದೆ, ಸತ್ರಾರ್ಜಿತನ ಮಗಳು. ಗೊತ್ತಾಯ್ತಾ? ಏನ್ ನೀವು ಹೇಳಿದ್ದನ್ನೆಲ್ಲ ಕೇಳ್ಕೊಂಡಿರ್ಬೇಕು ಅಂತಿಲ್ಲ. ಹೋಗಿ ಬರಬೇಡಿ ನಮ್ಮನೆ. ಜನ ಬಗೇಳ ತರುಣಿ ಧಿಕ್ಕರಿಸಿ ವನ ಜನಾಭನು ಬೇಳ್ದ ಅಂತರಂಗದಲ್ಲಿ ತನಗೆ ಸರಿಯಾದ ಜಲುವೆಯರಿಲ್ಲ ಎಂಬ ಅಹಂಕಾರದಿ ಇವಳಿರುವಳು.
ನನ್ನ ಸಭೆಯಲ್ಲಿ ಅವಮಾನವಾಯ್ತು, ಇನ್ನೇನಾದರೂ ಮನಸ್ಸಿಗೆ ನೆಮ್ಮದಿ ಆಗ್ಬೋದು ಅಂತ ಹೆಂಡತಿ ಮನೆಗೆ ಬಂದರೆ ಏನು ಹೆಂಡತಿ ಸತ್ಕಾರ ಅಂದರೆ ಪ್ರಪಂಚದಲ್ಲಿ ಯಾವ ಗಂಡಿಗೂ ಆಗಬಾರ್ದು ಸ್ವ. ರೊಟ್ಟೆಗೆ ಕೈಯಿಕ್ಕಿ ಹೊರ ನೂಕಿದ್ಲು ಬಾಗಿಲು ಹಾಕಿಬಿಟ್ಲಲ್ಲ. ಇವಳು ಆದರ್ಶಮಯ ಹೆಣ್ಣು ಅಂತ ಮಾಡ್ಕೊಂಡಿದ್ಲು. ಒಳ್ಳೆ ಆದರ್ಶ ಪ್ರಪಂಚಕ್ಕೆ. ಹೀಗೆ ಆಯಿತು ಅಂತಾದರೆ ಪ್ರಪಂಚದ ಸಾಮಾನ್ಯರ ಗತಿ ಏನಾಗ್ಬೋದು? ಸರಿ, ಇವಳಿಗೂ ಅಹಂಕಾರ. ಯಾವ ಅಹಂಕಾರ? ರೂಪಮದ. ಅದನ್ನು ಬಿಟ್ಟು ಮತ್ತೇನು ಉಂಟು ಇವಳಿಗೆ? ತಂದೆ ಕೊಟ್ಟಂತ ಶಮಂತಕ ಮಣಿ ಒಂದು ಬಿಟ್ಟರೆ ಮತ್ತೇನು ಯಾವುದು? ದ್ವಾರಕೆಗೆ ಬರುವಾಗ ಅವಳ ಅಪ್ಪ ಹೇಳಿದ ಮಾತು ಒಂದಾದ್ರೂ ಇವಳಿಗೆ ಅನ್ಕೊಂಡ. ಎಡಬಿಡಿ, ನನ್ನ ಹೆಂಡತಿ ಆಗಿರ್ಬೋದು, ಅಧಿಕಾರದಿಂದಲಾಗಿ ಅವಳನ್ನು ಶಿಕ್ಷಿಸುವಲ್ಲಿ ನಾನು ಮನ ಮಾಡಬಹುದು. ಆ ಶಿಕ್ಷೆ ಎನ್ನುವುದು ನಾಳೆಗೆ ಶಿಕ್ಷಣವಾದರೆ ತೊಂದರೆ ಇಲ್ಲ, ಅದೇ ಅಪಾಯವಾಯಿತು ಅಂತಾದರೆ ಬುದ್ಧಿ ಯಾರಿಂದ ಬರಬೇಕು ಅವರಿಂದಲೇ ಬಂದರೆ ಅದು ಒಳ್ಳೆಯದು. ತನ್ನ ತಪ್ಪಿನರು ತನಗೆ ಆಗಬೇಕು ಅಂತಾದರೆ ಅಂಥದಕ್ಕೆ ನಾವು ಕಾಲವನ್ನೇ ಕಾಯಬೇಕು, ಬಿಟ್ಟರೆ ನಾವು ನಿಯಂತ್ರಿಸುವ ಮನ ಮಾಡಬಾರ್ದು. ಬಿಡಿ, ಅಣ್ಣ ಆ ರೀತಿ, ಹೆಂಡತಿ ಈ ರೀತಿ. ಇನ್ನು ಒಂದು ಕ್ಷಣವೂ ಈ ದ್ವಾರಕೆಯಲ್ಲಿ ನಿಲ್ಲುವುದಿಲ್ಲ. ಪ್ರಪಂಚ ಪರ್ಯಟನೆ ಹೇಳಿ ತಡ ಮಾಡಿ ಬಾಯಿ ಮುಚ್ಚಿದ್ದೆ ನನ್ನ ವಾರ ಗರುಡ ಒಬ್ನಿಗೆ ಹೇಳ್ಬೇಕಾ ಬೇಡವಾ? ಯಾ ಗರುಡ, ನಾನು ಕೃಷ್ಣ, ಒಂದು ತಿರುಗಾಟ ಉಂಟು ಬಾ. ಹೌದು, ವಾಹನ ಕೈ ಕೊಡ್ತ. ಅದಕ್ಕಾಗಿ ಹೇಳೋದು, ನಾವು ಯಾವುದ್ರ ಮೇಲೆ ಹೆಚ್ಚಿನ ವಿಶ್ವಾಸ ಇಟ್ಕೊಂಡು ಹೋಗ್ತೇವೋ ನಮಗೆ ತಿರುಗಾಟ ಅಷ್ಟು. ಎಷ್ಟು ದೂರ ಬೇಕಿದ್ರೂ ಆಗಲಿ, ನಮ್ಮ ವಾಹನ ಒಂದು ಭದ್ರತೆ ಆಗುಂಟು ಅಂತ ನಾವು ತಿಳ್ಕೊಂಡು ಹೋಗೋದು. ದಾರಿ ಮೇಲೆ ವಾಹನ ಕೈ ಕೊಟ್ಟರೆ ಎಷ್ಟು ಉಪದ್ರ ಆಗ್ತದೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಇವನಿಗೊಂದು ಅಹಂಕಾರ ಸ್ವಾಮಿ. ಯಾವುದು ಬಳಿ? ಶಕ್ತಿಯ ಮದ. ನನ್ನನ್ನೇ ಹೊತ್ತು ತಿರುಗ್ತಾನೆ. ಬ್ರಹ್ಮಾಂಡವನ್ನೇ ನನ್ನ ಉದರದಲ್ಲಿ ಇರಿಸಿಕೊಂಡವ ಈ ಕೃಷ್ಣನನ್ನು ಹೊತ್ತು ತಿರುಗ್ತೇನೆ ಅನ್ನುವಂಥ ಮದ ಅವನಿಗೆ. ಎಂಥ ಕೆಲಸ ಕೇಳಿದ್ರೆ ಹಾವು ಹಿಡಿಯುವುದು, ಕಾಳೆಕ್ಕುವುದು, ಜೀವಮಾನ ಪೂರ್ಣ ಹೆಕ್ಕಣ್ ತಿಂದ ಸತ್ತಾವ. ಇಡೀ ದ್ವಾರಕ್ಕೆ ಎನ್ನುವುದು ಅಹಂಕಾರದ ತುತ್ತ ತುದಿಯನ್ನು ಅಡರಿದೆ. ಈ ಅಹಂಕಾರವೆಲ್ಲವನ್ನು ನಿಗ್ರಹಿಸಬೇಕು ಅಂತಾದರೆ ಸರಿ, ಇದಕ್ಕೊಂದು ದಾರಿ ಉಂಟು. ಅವರನ್ನೇ ಕಳುಹಿಸಿ ಯಾರನ್ನ ದ್ವಾರಕ್ಕೆ ಕರೆಸಿಕೊಳ್ಳಬೇಕು ಅವನನ್ನೇ ಕರೆಸಿಕೊಂಡೆ ಅಂತಾದರೆ ಈ ಅಹಂಕಾರಕ್ಕೆಲ್ಲ ತಕ್ಕ ಮದ್ದನ್ನ ಅರೆದ